ಚಿಕ್ಕವ್ರಿಗೆ ಹಾಯ್, ಹೆಲೋ, ದೊಡ್ಡವ್ರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಿಮಿಟ್ಲೆಸ್ ಆರ್ಟ್ 7 ಗೈಡ್ಸ್. ಸೊ ಗೈಸ್, ಇವತ್ತಿನ ಒಂದು ಹಾರರ್ ಸ್ಟೋರಿಯಲ್ಲಿ ನಾವು ಹೇಗೆ ಬೆಂಗಳೂರಿನ ಒಂದು ವ್ಯಕ್ತಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ನೆಲೆಸಿ ಅಲ್ಲಿ ಅವರೊಂದಿಗೆ ಯಾವೆಲ್ಲ ಹಾರರ್ ಘಟನೆಗಳು ನಡೆಯುತ್ತವೆ ಅನ್ನೋದನ್ನು ನಾವು ನೋಡಲಿದ್ದೀವಿ. ಗೈಸ್, ನಾವು ಡೈರೆಕ್ಟ್ ಸ್ಟೋರಿಗೆ ಜಂಪಿನ್ ಆಗೋಕ್ಕಿಂತ ಮೊದಲು ನಾನು ನಿಮಗೆ ಒಂದು ಮಾತು ಇವತ್ತು ಹೇಳ್ತೀನಿ. ಏನಂದರೆ ಗೈಸ್, ಜಸ್ಟ್ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡಿಬಿಡಿ ಗೈಸ್. ಇದರಿಂದ ನನಗೆ ಹೆಲ್ಪ್ ಆಗುತ್ತೆ. ಏನು ಅಂದರೆ, ನಾನು ಇದನ್ನು ಮಾಡಿದೆ, ಒಂದು ಸ್ಟಡಿ ಮಾಡಿದೆ ನನ್ನ ಅನಾಲಿಸಿಸ್ನ. ಅವಾಗ ನನಗೆ ತಿಳಿದು ಬಂದಂಥ ವಿಚಾರ ಏನಂದರೆ, ನನ್ನ ವಿಡಿಯೋನ ಯೂಟ್ಯೂಬ್ ಬೇರೆ ಕಡೆ ಪ್ರಮೋಟ್ ಮಾಡ್ತಾ ಇಲ್ಲ. ವೈ ಬಿಕಾಸ್ ಅಂದರೆ ನನ್ನ ವಿಡಿಯೋಗೆ ಲೈಕ್ಗಳು ಕಡಿಮೆ ಬರ್ತಾ ಇದ್ದಾವೆ ಅಂತ. ಸೊ ಹಾಗಾಗಿ ನೀವು ಲೈಕ್ ಮಾಡಿದರೆ ಏನಾಗುತ್ತೆ ಅಂದರೆ ನನ್ನ ವಿಡಿಯೋ ಬ್ರಾಡರ್ ಆಗಿ ಅದು ಕಾಣಿಸಿಗುತ್ತೆ ಬೇರೆ ಬೇರೆ ಜನರಿಗೆ. ಇದರಿಂದ ನನಗೆ ಒಂದು ಸಹಾಯ ನೀವು ಮಾಡ್ದಂಗೆ ಆಗುತ್ತೆ ಗೈಸ್. ಸೊ ಹಾಗಂತ ಹೆಚ್ಚಿಗೆ ಅಳೋಕೆ ಹೋಗದೆ ಡೈರೆಕ್ಟ್ ನಾವು ಸ್ಟೋರಿಗೆ ಜಂಪಿಂಗ್ ಆಗೋಣ. ಹತ್ರ ಏನಾಯ್ತು ಬಿಡಿ ಗೈಸ್, ನಿಮ್ಮದೇ ಹೇಳ್ತಾ ಇದ್ದೀವಿ, ಬೇರೆ ಯಾರ ಮುಂದೆ ಹೇಳ್ತಾ ಇಲ್ವಲ್ಲ. ಸೊ ಗೈಸ್, ಏನಂದರೆ ಇವತ್ತಿನ ಒಂದು ಸ್ಟೋರಿಯಲ್ಲಿ ಮೇನ್ ಕ್ಯಾರೆಕ್ಟರ್ ಕೈಲಾಶ್ ಅಂತ. ಕೈಲಾಶ್ ಬೇಸಿಕಲಿ ಬೆಂಗಳೂರಿನಲ್ಲಿನೇ ಓದಿ ಬೆಳೆದು ದೊಡ್ಡವರಾಗಿದ್ದಾರೆ. ಆ್ಯಂಡ್ ಇವರಿಗೆ ಈ ಒಂದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಗೌರ್ಮೆಂಟ್ ಜಾಬ್ ಹತ್ತಿರುತ್ತೆ. ಸೊ ಅವರಲ್ಲಿ ಬಂದಿದ್ದಾರೆ. ಆ್ಯಂಡ್ ಇವರು ಸ್ವಲ್ಪ ಶ್ರೀಮಂತರು ಎಲ್ಲ ಇರೋದ್ರಿಂದ ಇವರು ಅಲ್ಲಿ ಒಂದು ಫ್ಲ್ಯಾಟ್ನ ಪರ್ಚೇಸ್ ಮಾಡ್ತಾರೆ, ಅಂದರೆ ಒಂದು ಮನೆಯನ್ನು ಖರೀದಿ ಮಾಡ್ತಾರೆ. ಆ್ಯಂಡ್ ಅವರು ಅಲ್ಲೇ ಇರ್ತಿರ್ತಾರೆ. ಅವರಿಗೆ ಒಂದು ಕಾರೆಲ್ಲ ಇರುತ್ತದೆ ಅವರ ಹತ್ರ. ಸೊ ಅವರು 2021ರಲ್ಲಿ ಅಪಾಯಿಂಟ್ ಆಗಿದ್ದಾರೆ ಅಲ್ಲಿ. ನಾನು ಎಕ್ಸಾಕ್ಟ್ ಲೊಕೇಶನ್ಸನ್ನು ಹೇಳೋದಿಲ್ಲ ನನ್ನ ವೀಡಿಯೋದಲ್ಲಿ ಗೈಸ್. ಆ್ಯಂಡ್ ಇದನ್ನು ಪ್ರತಿ ಬಾರಿ ಹೇಳೋಕ್ಕೂ ಒಂಥರ ಸರಿ ಅನಿಸೋದಿಲ್ಲ, ವೀಡಿಯೋದು ಲೆಂತ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಲೊಕೇಶನ್ನು ಚೇಂಜ್ ಇದೆ. ಬಟ್ ಒಂದು ರೆಫರೆನ್ಸ್ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ, ಯಾಕಂದರೆ ಹೇಳೋಕ್ಕೆ ಕರೆಕ್ಟ್ ಆಗುತ್ತಂತ. ಸೊ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇವರು ಇರ್ತಿರ್ತಾರೆ. ಆವಾಗ ಏನಂದರೆ 2021 ಮುಗಿಯುತ್ತೆ. ಆ್ಯಂಡ್ 2022ರಲ್ಲಿ ಇವರ ಅಣ್ಣನ ವೈಫ್ ಅಂದರೆ ಅತ್ತಿಗೆ ಅವಳ ಒಂದು ಸಿಸ್ಟರ್ ಜೊತೆ, ತಂಗಿ ಜೊತೆ ಇವ್ರ ಮನೆಗೆ ಬರ್ತಾರೆ ಒಂದು 4 ದಿನ ಕುಕ್ಕೆ ಸುಬ್ರಹ್ಮಣ್ಯ ಸುತ್ತಾಡಬೇಕು ಅಂತ. ಸೊ ಯಾಕಂದರೆ ಆ ಒಂದು ತಂಗಿಗೆ ತುಂಬ ಇಷ್ಟ ಅಂತೆ ಅಲ್ಲಿ ಅಡ್ಡಾಡೋದೆಲ್ಲ, ಭಾಳ ವರ್ಷ ಆಯಿತು ಬಂದುಬಿಟ್ಟು ಅಂತ. ಸೊ ಬಂದಿದ್ದಾರೆ. ಆ್ಯಂಡ್ ಸ್ವಂತ ಮನೆ ಇರೋದ್ರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಬಂದಿದ್ದಾರೆ. ಆ್ಯಂಡ್ ಅತ್ತಿಗೆ ಅಂದರೆ ಸೆಕೆಂಡ್ ಮದರ್ ಇದ್ದ ಹಾಗೆ. ಸೊ ಇವರು ತುಂಬ ಜೀವ ಮಾಡ್ತಾ ಇರ್ತಾರೆ ತಮ್ಮ ಅತ್ತಿಗೆನ. ಹಾಗಾಗಿ ಅವರು ಆಯಿತು ಅಂತ ತುಂಬ ಖುಷಿಯಲ್ಲಿನೇ ಒಂದು ಆಫೀಸ್ಗೆ 6-7 ದಿನಗಳ ರಜೆಯನ್ನು ಹಾಕ್ತಾರೆ. ಹಾಕಿ ಇವರನ್ನು ಅಲ್ಲಿರ್ತಕ್ಕಂಥ ಒಂದು ಟೆಂಪಲ್ಗೆಲ್ಲ ಕರ್ಕೊಂಡು ಹೋಗ್ತಿರ್ತಾರೆ ಡೈಲಿ. ಎಷ್ಟು ಟೆಂಪಲ್ಸ್ಗಳಿದ್ದಾವೆ ಅಲ್ಲ ಗೈಸ್, ಎಷ್ಟು ವರ್ಲ್ಡ್ ಫೇಮಸ್ ಆಗಿದೆ ನಮ್ಮ ಒಂದು ಕುಕ್ಕೆ ಸುಬ್ರಹ್ಮಣ್ಯ. ಸೊ ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಿರ್ತಾರೆ ಇವರು. ಒಂದೊಂದಾಗಿ 1 ದಿನ ಹೋಗುತ್ತೆ, 2 ದಿನ ಹೋಗುತ್ತೆ. ಆ್ಯಂಡ್ ಇವಾಗ ಏನಂದರೆ ಕೈಲಾಶ್ ಒಂದು ಸ್ಟ್ರೇಂಜ್ ಥಿಂಗನ್ನು ಫೀಲ್ ಮಾಡ್ತಾರೆ. ಇವರು ರಾತ್ರಿ ಎಲ್ಲ ಮಲಗಿದಾಗ ಇವರಿಗೆ ಯಾವಾಗ ಎಚ್ಚರ ಆಗುತ್ತೆ ನೋಡಿ, ಸಡನ್ನಾಗಿ ನೀರು ಕುಡಿಬೇಕು ಆರ್ ಟಾಯ್ಲೆಟ್ ರೂಮ್ಗೆ ಹೋಗಬೇಕು ಅಂತ ಒಂದು ಸಂದರ್ಭದಲ್ಲಿ ಇವ್ರು ನೋಡ್ತಾರೆ ಆ ಒಂದು ಹುಡುಗಿ ಇದ್ದಾಳಲ್ಲ ತಂಗಿ, ಅವಳ ಹೆಸರು ಬಂದ್ಬಿಟ್ಟು ಪವಿತ್ರ ಅಂತ. ಸೊ ಪವಿತ್ರ ಏನು ಮಾಡ್ತಿರ್ತಾಳೆ ಅಂದರೆ ಅತ್ತ ಕಡೆ ನೋಡೋದು ಇತ್ತ ಕಡೆ ನೋಡೋದು. ಅಂದರೆ ಅವಳು ಬರೀ ನೈಟೆಲ್ಲ ಮಲಗ್ತಾ ಇರಲಿಲ್ಲ, ಗೋಡೆಯನ್ನೇ ನೋಡ್ಕೊತ ನಿಂದಿರೋದು ಆರ್ ಇವನನ್ನೇ ನೋಡ್ತಿರ್ತಾಳೆ. ಅವಳು ಬಂದು ಇವನನ್ನು ನೋಡೋದೆಲ್ಲ ಮಾಡ್ತಿರ್ತಾಳೆ. ಸೊ ಆವಾಗ ಇವನಿಗೆ ಒಂಥರ ಅನಿಸುತ್ತೆ, ಏನಿದು. ಫಸ್ಟ್ ಇವನೇನು ಅನ್ಕೋತಾನೆ ಅಂದರೆ ಕೈಲಾಶ್, ಮೋಸ್ಟ್ಲಿ ಇದು ಲವ್ ಆ್ಯಂಗಲ್ ಇರ್ಬೋದು, ನಾನು ಅಟ್ರಾಕ್ಟಿವ್ ಇದ್ದೀನಲ್ಲ ಹಾಗಾಗಿ ಅವಳು ನನ್ನನ್ನು ನೋಡ್ತಾ ಇದ್ದಾಳೆ, ನೋಡಲಿ ಬಿಡು ಅಂತ ತಿಳ್ಕೊತಾನೆ. ಬಟ್ ಇದು ಬರ್ತಾ ಸ್ವಲ್ಪ ವಿಪರೀತ, ಅಂದರೆ ಚೇಂಜಸ್ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಥರ ಅಂದರೆ ಅವಳು ಊಟ ಮಾಡೋಕ್ಕೆ ಕೂತ್ರೆ ಹೆಚ್ಚಿಗೆ ಊಟ ಮಾಡೋದು, ಆ್ಯಂಡ್ ಊಟ ಮಾಡದೇ ಇರೋದು, ಒಂದೊಂದು ಟೈಮ್ ಹಾಗೆ ಕುಳಿತುಕೊಳ್ಳೋದು, ಬೆಳಗ್ಗೆ ಎಲ್ಲ ಸುತ್ತಾಡೋದು, ಆ್ಯಂಡ್ ರಾತ್ರಿ ಮಲಗದೇ ಇರೋದು. ಇದರಿಂದ ಬಾಡಿ ಎಲ್ಲ ರಿಕವರ್ ಆಗ್ತಾ ಇರೋದಿಲ್ಲ ಅವಳದು. ಸೊ ಹಾಗಾಗಿ ಕೈಲಾಶ್ ಹೋಗಿ ಅತ್ತಿಗೆಗೆ ಕೇಳ್ತಾನೆ, ಏನು ಅತ್ತಿಗೆ ಇವರು ಈ ಥರ ಮಾಡ್ತಾ ಇದ್ದಾರಲ್ಲ, ಏನು ಪ್ರಾಬ್ಲಮ್ ಅಂತ ಕೇಳ್ತಾರೆ ಇವರು. ಯಾಕೆ ಇವರು ಈ ಥರ ಮಾಡೋದು, ರಾತ್ರಿ ಎಲ್ಲ ಮಲಗೋದೇ ಇಲ್ಲ, ಹಾಗೆ ಕೂತ್ಕೊಂಡಿರ್ತಾರೆ ಅಂತ ಅಂದಾಗ ಇವಾಗೇನು ಕೈಲಾಶ್ಗೆ ಗೊತ್ತಾಗುತ್ತಲ್ಲ ಅತ್ತಿಗೆಯಿಂದ, ಇದು ಒಂಥರ ಇವರಿಗೆ ತುಂಬ ಸ್ವಲ್ಪ ಶಾಕ್ ಅನಿಸುತ್ತದೆ. ಯಾವ ವರ್ಡ್ ಹೇಳಬೇಕಂತ ಇಲ್ಲಿ ಗೊತ್ತಾಗಲಿಲ್ಲ, ಅದಕ್ಕೆ ಶಾಕ್ ಅಂತ ಹೇಳ್ಬಿಟ್ಟಿದ್ದೀನಿ. ನಿಮಗೆ ಯಾವ್ಯಾವ ಥರ ಬೇಕೋ ಆ ಥರ ಹಾಕೊಳ್ಳಿ ಗೈಸ್, ಅದೆಲ್ಲ ಆಗಿರುತ್ತೆ ಅವನಿಗೆ ಆ ಟೈಮ್ನಲ್ಲಿ. ಸೊ ಅವನು ಆವಾಗ ಅತ್ತಿಗೆ ಅಂತಾರೆ, ಹೀಗೆ 2018ರಲ್ಲಿ ನಾವು ಮತ್ತು ಇವಳು ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಈ ಒಂದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಆ್ಯಸ್ ಅ ಟ್ರಿಪ್ ಆಗಿ ಬಂದಿದ್ವಿ, ದೇವಸ್ಥಾನ ಎಲ್ಲ ನೋಡ್ತಾ ಇದ್ವಿ ಅಂತ ಒಂದು ಸಂದರ್ಭದಲ್ಲಿ. ಅಂದರೆ ನಮ್ಮ ರಿಲೇಟಿವ್ಸ್ಗಳೇ ಯಾರು ಇಲ್ಲಿನೇ ಒಂದು ಯಾರಿಗೋ ಭೇಟಿಯಾಗಿ ತಂತ್ರ ಮಾಡೋರನ್ನು ಭೇಟಿಯಾಗಿ ಈಕೆಯ ಮೇಲೆ ಆ ಒಂದು ತಂತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಸೊ ಆವಾಗಿನಿಂದ ಇವಳ ಹಿಂದೆ ಒಂದು ಆತ್ಮ ಹತ್ಕೊಂಡ್ಬಿಟ್ಟಿದೆ. ಆ್ಯಂಡ್ ಆ ಟೈಮ್ನಲ್ಲಿ ಮದುವೆನೂ ಆಗಿರಲಿಲ್ಲ ಅಂತ ಹೇಳ್ತಾರೆ ಇವರು. ಅಂದರೆ ಆತಿಗೆ ಅವರು ಈ ಮನೆಗೆ ಬಂದಿರಲಿಲ್ಲ, ರೀಸೆಂಟಾಗಿ ಮದುವೆನೂ ಆಗಿರುತ್ತೆ ಇವ್ರ ಅಣ್ಣನ ಜೊತೆ. ಸೊ ಹಾಗಂದಾಗ ಅವರು ಒಂಥರ ಆಗ್ಬಿಡ್ತಾನೆ ಸೈಲೆಂಟ್. ಸೊ ಹಾಗಾಗಿ ಆತ್ಮ ಸೇರ್ಕೊಂಡಿದೆ. ಏನಂದರೆ ಇವಾಗ ಸೇರ್ಕೊಂಡ್ಮೇಲೆ ನಾವು ಮೊದಲು ಏನೂ ತಿಳ್ಕೊಂಡಿಲ್ಲ. 18ರಿಂದ 19 ಅಂದರೆ
2018ರಿಂದ 19ವರೆಗೆ ನಮಗೂ ಏನು ಗೊತ್ತಿರಲಿಲ್ಲ ಇದು. ನಾವು ಅವಳು ಚೇರಾಡೋದು, ಮನೆಯಲ್ಲಿ ಇರತಕ್ಕಂಥ ವಸ್ತುಗಳನ್ನು ಒಗೆಯೋದು, ಯಾರಿಗೂ ರೆಸ್ಪೆಕ್ಟ್ ಕೊಡೋದೇ ಇರೋದು, ಆ ಥರ ಎಲ್ಲ ಮಾಡಿದಾಗ ನಾವೇನೋ ಚಿಕ್ಕ ಹುಡುಗಿ ಬಿಡು ಹಾಗೆ ಮಾಡ್ತಿರ್ಬೇಕಂತ ಸುಮ್ಮನಾಗಿದ್ವಿ. ಬಟ್ ಒಂದಿನ ನಮಗೆ ಅರ್ಥ ಆಗುತ್ತೆ. ಅರ್ಥ ಆದ ತಕ್ಷಣ ನಾವೇನು ಮಾಡ್ತೀವಿ ಅಂದರೆ, ಒಂದು ಸಾಧು ಸಂತರ ಹತ್ರ ಎಲ್ಲ ಕರ್ಕೊಂಡು ಹೋಗ್ತೀವಿ. ಹೋಗಿ ತಾಯಿತಗಳನ್ನು ಅದನ್ನು ಇದನ್ನು ಕಟ್ಟಿಸ್ತೀವಿ. ಬಟ್ ಅದು ಕೆಲವು ದಿನಗಳವರೆಗೆ ಕಂಟ್ರೋಲ್ನಲ್ಲಿ ಇರ್ತಿತ್ತು. ಆಮೇಲೆ ಮತ್ತೆ ತನ್ನ ಚಾಳಿನೇ ಹಿಡ್ಕೊತಾ ಇದ್ಲು ಅವಳು. ಅಂದರೆ ಏನಂದರೆ, ಇದ್ರದ್ದು ಹೇಗಾಗ್ತಾ ಇತ್ತಂದರೆ, ನಾವು ಒಂದು ತಾಯ್ತನ ಕಟ್ಸಿದಾಗ ಅದರದ್ದು ಇಂತಿಷ್ಟು ದಿನ ಅಂತ ಟೈಮ್ ಇರುತ್ತೆ. ಆರ್ ನಾವು ಕೆಲವೊಮ್ಮೆ ಏನು ಮಾಡ್ತೀವಿ ಅಂದರೆ, ಕೆಲವೊಂದು ಷರತ್ತುಗಳಿರ್ತವೆ ಅದಕ್ಕೆ ಆ ಒಂದು ತಾಯ್ತ ಕಟ್ಟಿದಾಗ. ಏನಂದರೆ, ನ್ಯೂ ಬಾರ್ನ್ ಬೇಬಿಯ ಮನೆಗೆ ಹೋಗಬಾರ್ದು, ಅಂದರೆ ಯಾರ ಮನೆಯಲ್ಲಿ ಮಗು ಹುಟ್ಟಿರುತ್ತೋ ಆ್ಯಂಡ್ ಯಾರ ಮನೆಯಲ್ಲಿ ಸತ್ತಿರ್ತಾರೋ ಅವ್ರ ಮನೆಗೆಲ್ಲ ಹೋಗಬಾರ್ದು ಅಂತ ರಿಸ್ಟ್ರಿಕ್ಷನ್ಸ್ ಇದ್ದಾವೆ. ಬಟ್ ಅದು ನಮ್ಮ ಕೈಯಿಂದ ಆಗ್ತಾ ಇರಲಿಲ್ಲ. ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದನೋ ತುಂಬ ಖುಷಿಯಲ್ಲಿ ಎಕ್ಸೈಟ್ ಆಗಿ ಯಾರ್ದೋ ಮನೆಗೆ ಹೋಗೋದು ಆ್ಯಂಡ್ ತೀರ್ಕೊಂಡು ಅವ್ರ ಮನೆಗೆ ತುಂಬ ಇಮೋಷ್ನಲ್ ಆಗಿ ಹೋಗೋದು, ಈ ಥರ ಎಲ್ಲ ಮಾಡಿದಾಗ ಆ ಆತ್ಮ ಮತ್ತೆ ಎದ್ದು ಬರ್ತಾ ಇತ್ತು ಆ್ಯಂಡ್ ಆ ತಾಯ್ತದ ಆಯಸ್ಸು ಮುಗಿತಾ ಇತ್ತು. ಹೀಗೆಲ್ಲ ನಮ್ಮ ಜೊತೆ ಆಗ್ತಾ ಇತ್ತು. ಒಂದು ದಿನ ಆ ಒಂದು ಆತ್ಮ ಏನಂದರೆ, ಸಡನ್ಲಿ ಅಂದರೆ 2022ನಲ್ಲಿನೇ ಕೆಲವೊಂದು ದಿನಗಳ ಹಿಂದೆ ಆ ಆತ್ಮ ಸಡನ್ಲಿ ಹೊರಗಡೆ ಬಂದು ಹೇಳ್ದು ಅದು ನನಗೆ ಅಂತ ಹೇಳ್ತಾರೆ. ಈ ಅತ್ತಿಗೆಮ್ಮ ಹೇಳ್ತಾ ಇದ್ದಾರೆ ಇವಾಗ ಈ ಕೈಲಾಶ್ಗೆ. ನನ್ನ ಕಡೆ ಬಂದು ಅದು ಹೇಳ್ತು, ಹೀಗೆ 2018ರಲ್ಲಿ ನೀವು ಟ್ರಿಪ್ಪಿಗೆ ಬಂದಾಗ ನಾನು ಇವಳಲ್ಲಿ ಸೇರ್ಕೊಂಡಿದ್ದೀನಿ, ಹಾಗಾಗಿ ನೀವು ಇಲ್ಲಿಗೆ ಬನ್ನಿ, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಅದು ಹೇಳಿತ್ತು. ಸೊ ಹಾಗಾಗಿ ಇವಳನ್ನು ಕರ್ಕೊಂಡು ಬಂದಿದ್ದೀನಿ ಇಲ್ಲಿಗೆ. ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ, ನಾವು ಜಸ್ಟ್ ಸುತ್ತಾಡೋಕೆ ಬಂದಿದ್ದೀವಿ ಅಂತ ಹೇಳಿದ್ದೀನಿ. ಬಟ್ ನಿಮ್ಮ ಅಣ್ಣನಿಗೆ ಎಲ್ಲ ಗೊತ್ತಿದೆ ನಾವು ಎದಕ್ಕೆ ಬಂದಿದ್ದೀವಿ ಇಲ್ಲಿ ಅಂತ ಅವರು ಹೇಳ್ತಾರೆ. ಹೇಳಿ ಹೀಗೆ ಆಯಿತು. ಇವಾಗ ಕೈಲಾಶ್ ಡೀಪ್ ಥಿಂಕ್ ಮಾಡ್ತಾನೆ ಆ್ಯಂಡ್ ಇವನಿಗೆ ಅನಿಸುತ್ತೆ, ಓ ಇವ್ರು ನನ್ನನ್ನು ನಂಬ್ಕೊಂಡು ಬಂದಿದ್ದಾರೆ ಇಲ್ಲಿ ಅಂದಮೇಲೆ ನಾನು ಇವರಿಗೆ ಹೆಲ್ಪ್ ಮಾಡಬೇಕು. ಅದೇನೇ ಆಗಲಿ 7 ಒಂದು ದೇಹದಿಂದ ಆ ಆತ್ಮವನ್ನು ಹೊರಗೆ ಓಡಿಸೋಣ ಅಂತ ಅವರು ಅಲ್ಲಿರ್ತಕ್ಕಂಥ ಟೆಂಪಲ್ಗಳಿಗೆ ಕರ್ಕೊಂಡು ಹೋಗ್ತಾರೆ, ಕೂರಿಸ್ತಾರೆ. ಬೆಳಗ್ಗೆ ಎಲ್ಲ ಟೆಂಪಲ್ಗೆ ಹೋದಾಗ ಅಲ್ಲಿ ಒಂದು ಏನಂದರೆ ಕುಂಕುಮವನ್ನು ಹಚ್ತಾರಲ್ಲ, ಕುಂಕುಮ ಎಲ್ಲ ಹಚ್ಚಿದಾಗ ಎಲ್ಲ ಶಾಂತವಾಗಿರುತ್ತೆ. ಬಟ್ ಮತ್ತೆ ಮನೆಗೆ ಬಂದಾಗ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಆ ಗೋಸ್ಟ್ ಮತ್ತೆ ಸೇರ್ಕೋತಾ ಇರುತ್ತೆ ಆ ಆತ್ಮ. ಸೊ ಹೀಗೆ 1-2 ದಿನ 3 ದಿನ ಆದಮೇಲೆ ಕೈಲಾಶ್ಗೆ ಒಂಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಏನಿದು ಕ್ಯೂರೇ ಆಗ್ತಾ ಇಲ್ವಲ್ಲ, ಬರ್ತಾ ಬರ್ತಾ ವರ್ಸ್ಟ್ ಆಗ್ತಾ ಇದೆ ಸಿಚುವೇಶನ್, ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಇವನು ರಾತ್ರಿ ಹೋಗ್ತಾನೆ ಆ ಒಂದು ಪವಿತ್ರ ಹತ್ರ ಹೋಗಿ ಕೂತ್ಕೋತಾನೆ. ಯಾಕಂದರೆ ಇವನಿಗೆ ಗೊತ್ತಿದೆ ಪವಿತ್ರ ಆಸ್ಪಾಸ್ನೇ ಆ ಆತ್ಮ ಇದೆ ಅಂತ. ಸೊ ಇವನು ಕೇಳ್ತಾನೆ ಆ ಒಂದು ಆತ್ಮಕ್ಕೆ ಹೋಗಿ, ನೋಡು ಗುರು, ನಿನ್ನ ಗಣಮಗ ಅಂತ ನನಗೆ ಗೊತ್ತು, ನೀನು ಯಾಕೆ ಕಾಡಿಸ್ತಾ ಇದೆಯಾ ಈ ಹುಡುಗಿನ, ಬಿಟ್ಬಿಡು ಪಾಪ, ಏನು ಮಾಡಿದಾಳೆ ಅವಳು ನಿನಗೆ ಅಂತ ಅಂದಾಗ ಅದು ಏನು ಉತ್ತರ ಕೊಡೋದಿಲ್ಲ. ಸೊ ಅದು ಜಸ್ಟ್ ಒಂದು ಸ್ಮೈಲ್ ಮಾಡಿ ಹೇಳುತ್ತೆ, ನಾನು ಯಾರಿಗೂ ಟ್ರಬಲ್ ಮಾಡೋದಿಲ್ಲ, ಬಟ್ ಈ ಹುಡುಗಿನ ನಾನು ಕರ್ಕೊಂಡು ಹೋಗ್ತೀನಿ, ಡೋಂಟ್ ವರಿ ಅಂತ ಹೇಳಿ ಅದು ಮತ್ತೆ ಮಾಯಾ. ಸೊ ಹೀಗೆ 1-2 ದಿನ ಹೋಗುತ್ತೆ. ಹೋದ್ಮೇಲೆ ಇವನು ಮತ್ತೆ ಕೇಳ್ತಾನೆ, ಏನಂದರೆ ಕೈಲಾಶ್ ಅಂತಾನೆ, ನೋಡು ನಿನಗೆ ನಾನು ಹೇಳಿದೆ, ಎಲ್ಲ ಥರದಲ್ಲೂ ಹೇಳಿದೆ, ಬಟ್ ಇವಾಗ ನಾನು ಲಾಸ್ಟ್ ಹೇಳ್ತೀನಿ, ನಿಂದು ಏನೋ ಪ್ರಾಬ್ಲಮ್ ಇರಬೇಕು ಅಂದಮೇಲೆ ತಾನೇ ನೀನು ಈಕೆಯನ್ನು ಸೇರ್ಕೊಂಡಿದ್ಯಾ. ಸೊ ಆ ಪ್ರಾಬ್ಲಮ್ ಏನಿದೆಯೋ ನನಗೆ ಹೇಳು, ಇಲ್ಲ ಈ ಹುಡುಗಿನ ಬಿಟ್ಬಿಡು, ನನ್ನ ಆತ್ಮನ ಸೇರ್ಕೋ, ನನ್ನ ದೇಹನ ಸೇರ್ಕೋ, ನೀನು ಆ ಹುಡುಗಿನ ಕಾಡಿಸ್ಬೇಡ ಅಂತ ಅವನು ಪರಿಯಾಗಿ ಅದರ ಹತ್ರ ಬೇಡ್ಕೋತಾನೆ, ರಿಕ್ವೆಸ್ಟ್ ಎಲ್ಲ ಮಾಡ್ಕೋತಾನೆ. ಹೋಗಲಿ, ನಿನ್ನ ಜೀವನದ ಒಂದು ಕಷ್ಟಗಳನ್ನು ಹೇಳು, ಅದನ್ನಾದರೂ ಮೊದಲು ಸಾಲ್ವ್ ಮಾಡೋಣ ಅಂತ ಕೈಲಾಶ್ ಹೇಳ್ತಾನೆ. ಅಲ್ಲಿವರೆಗೆ ಒಂದು ಮೈಂಡ್ ಸೆಟ್ ಓಡ್ತಾ ಇದೆ ಇವಾಗ. ಸೊ ಆ ಆತ್ಮ ಬರುತ್ತೆ, ಬಂದು ಸಡನ್ನಾಗಿ ಹೇಳುತ್ತೆ ಏನಂದರೆ, ನನಗೆ ಮನುಷ್ಯರು ಕಂಡ್ರೇ ಆಗೋದಿಲ್ಲ, ಸೊ ನೀನೇನು ನನಗೆ ಸಹಾಯ ಮಾಡ್ತೀ ಅಂತ ಅಂದಾಗ ಇವನಂತಾನೆ, ಜಸ್ಟ್ ಒಂದು ಮಾತು ಹೇಳಿ ನೋಡು ನನಗೆ, ಏನಿಂದು ಪ್ರಾಬ್ಲಮ್ ಅಂತ ಅಂದಾಗ ಆ ಆತ್ಮ ಏನು ಹೇಳುತ್ತೆ ಅಂದರೆ, ಸುಮಾರು ವರ್ಷಗಳ ಹಿಂದೆ ಅಂದರೆ 60-70 ವರ್ಷಗಳ ಹಿಂದೆ ಇವನು ಒಂದು ಮನೆಯಲ್ಲಿ ಹುಟ್ಟಿದ್ದ ಅಂತೆ, ಶ್ರೀಮಂತ ಮನೆಯಲ್ಲಿ ಹುಟ್ಟಿ ಬೆಳೆದು ಆಟ ಆಡ್ತಾ ಇದ್ದ ಅಂತೆ ತನ್ನ ಗೆಳೆಯರ ಜೊತೆ ಎಲ್ಲ. ಹೀಗೆ ದೊಡ್ಡವರಾದ್ಮೇಲೆಲ್ಲ ಸುತ್ತಾಡ್ತೀವಿ ನೋಡಿ, ಅಲ್ಲಿಗೆಲ್ಲ ಸುತ್ತಾಡ್ತಾ ಇದ್ದಂತೆ, ಡ್ರಿಂಕಿಂಗ್ಸ್ ಎಲ್ಲ ಮಾಡ್ತಾ ಇದ್ರಂತೆ. ಸೊ ಇವ್ರ ಫ್ರೆಂಡ್ಸ್ಗೆ ಇವನ ಮೇಲೆ ಒಂಥರ ಅಸೂಯೆ, ಏನು ಇವನು ಇಷ್ಟು ಅದೃಷ್ಟವಂತ ಇದ್ದಾನೆ, ನಮಗೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ, ಎಲ್ಲ ಹುಡುಗಿಯರು ಇವನನ್ನೇ ನೋಡ್ತಾರೆ, ಎಲ್ಲ ಇವಂದೇ ಆಗ್ತಾ ಇದೆ, ನಮ್ಗೆ ಯಾರು ರೆಸ್ಪೆಕ್ಟೇ ಕೊಡೋದಿಲ್ಲ ಅಂತ ಅವರು ಆ ಒಂದು ಅಸೂಯೆದಲ್ಲಿ ಈ ಒಂದು ಹುಡುಗನನ್ನು ಹೊಡಿತಾರೆ. ಹೊಡೆದು ಏನು ಮಾಡ್ತಾರೆ ಅಂದರೆ, ನೈಟ್ ತಲೆಗೆ ಹೊಡೆದು ಒಂದು ಚಾಕುನ ಚುಚ್ಚಿ ಒಂದು ನದಿಯಲ್ಲಿ ಇವನನ್ನು ಬಿಟ್ಬಿಡ್ತಾರೆ ಬ್ರಿಡ್ಜ್ ಕೆಳಗೆ. ಸೊ ಇವನು ಕೆಳಗಡೆ ಬೀಳ್ತಾನೆ. ಬಿದ್ದ ತಕ್ಷಣ ಏನಾಗುತ್ತೆ ಅಂದರೆ, ಇವನು ಮೇಲೆ ಬರಲು ಟ್ರೈ ಮಾಡ್ತಿರ್ತಾನೆ ಭಾಳ 2 ದಿನದವರೆಗೂ, ಬಟ್ ಆಗ್ತಾ ಇಲ್ಲ ಇವನ ಕೈಯಿಂದ. ಯಾಕಂದರೆ ಬ್ಲಡ್ ಎಲ್ಲ ಸೋರ್ಬಿಟ್ಟಿರುತ್ತೆ, ತಲೆ ತಿರುಗಿ ಅಲ್ಲೇ ಬೀಳ್ತಿರ್ತಾನೆ ಇವನು, ಬ್ಲಡ್ ಹೋಗಿರೋದ್ರಿಂದ. ಸೊ ಹೀಗೆ ಏನೋ ಕಷ್ಟಪಟ್ಟು 3ನೇ ದಿನ ಇವನು ನದಿಯ ಮೇಲ್ಗಡೆ ಬಂದು ಕೂತ್ಕೋತಾನೆ, ನೀರಿನಿಂದ ಹೊರಗೆ ಕೂತ್ಕೊಂಡು ನೋಡಿದರೆ ಆಸ್ಪಾಸ್ ಯಾರೋ ನೀರಿನಿಂದ ಎದ್ದು ಹೋಗ್ತಾ ಇದ್ದಾರೆ, ಯಾರೋ ಆ ಒಂದು ಬ್ರಿಡ್ಜ್ನಿಂದ ಪಾಸ್ ಆಗ್ತಾ ಇದ್ದಾರೆ, ಮರದ ಒಳಗಿನಿಂದ ಪಾಸ್ ಆಗ್ತಾ ಇದ್ದಾರೆ, ಮಣ್ಣಿನಲ್ಲಿ ಹೋಗ್ತಾ ಇದ್ದಾರೆ, ಇದೇನಿದು ಒಂಥರ ಸ್ಟ್ರೇಂಜ್ ಇದೆ ಅಂತ ನೋಡ್ಕೊಂಡು ಕೂತಿರ್ತಾನೆ. ಆವಾಗ ಒಂದು ಅಜ್ಜ ಬರ್ತಾನೆ. ಅಜ್ಜನ ಹತ್ರ ಒಂದು ಕೋಲ್ ಇರುತ್ತೆ, ಅದು ಪಳ ಹೊಳೆಯುತ್ತಾ ಇರುತ್ತೆ. ಆ್ಯಂಡ್ ಆ ಅಜ್ಜ ಅಂತಾನೆ, ನೀನು
ಸತ್ತು ಬಿಟ್ಟಿದೀಯಾ? ಸೊ ಡೋಂಟ್ ವರಿ, ತಲೆ ಕೆಡಿಸ್ಕೋಬೇಡ. ನೀನು ಇವಾಗ ಜೀವಂತವಿಲ್ಲ. ನಿನ್ನ ದೇಹ ನೀರಿನಲ್ಲಿನೇ ಇದೆ. ಸೊ ನಿನಗೆ ಈ ಥರ ಇದು ಕಾಣ್ತಾ ಇದೆ. ನೀನು ಮೋಕ್ಷ ಮುಕ್ತಿ ಬೇಕಂದ್ರೆ ಒಂದು ಸಮುದ್ರ ಇದೆ. ಆ ಸಮುದ್ರದಲ್ಲಿ ಹೋಗಿ ನೀನು ರೇಸ್ ಮಾಡಬೇಕು ಬೇರೆ ಆತ್ಮಗಳೊಂದಿಗೆ. ಆ್ಯಂಡ್ 4 ಯೋನಿಗಳನ್ನು ನೀನು ದಾಟ್ಕೊಂಡು ಮೇಲೆ ನಿನಗೆ ಮುಕ್ತಿ ಸಿಗುತ್ತದೆ ಅಂತ ಅದು ಹೇಳುತ್ತದೆ. ಹೇಳಿದಾಗ ಇವನಿಗೆ ನಂಬೋಕ್ಕಾಗೋದಿಲ್ಲ, ಇದೇನಿದು ಅಂತ. ಯಾರೋ ನನ್ನ ಜೊತೆ ಕಾಮಿಡಿ ಮಾಡ್ತಾ ಇರ್ಬೇಕಂತ ಇವನು ಸೀದಾ ಮತ್ತೆ ನೀರಿನಲ್ಲಿ ಜಂಪ್ ಮಾಡ್ತಾನೆ. ಜಂಪ್ ಮಾಡಿ ನೋಡಿದರೆ ಇವನ್ ಬಾಡಿ ಅಲ್ಲೇ ಬಿದ್ದಿದೆ ರಕ್ತಸಿಕ್ತವಾಗಿ. ಸೊ ಇವನು ತನ್ನ ಬಾಡಿನ ಸೇರ್ಕೊಳ್ಳೋಕೆ ಟ್ರೈ ಮಾಡ್ತಾನೆ, ಮೇಲಿಂದ ಮೇಲೆ ಮೇಲಿಂದ ಮೇಲೆ, ಬಟ್ ಆಗ್ತಾ ಇಲ್ಲ ಇವನ ಕೈಯಿಂದ. ಸೊ ಯಾವುದೇ ರೆಸ್ಪಾನ್ಸ್ ಇಲ್ಲ ಬಾಡಿದು. ಆ್ಯಂಡ್ ಇವೊಂದು ಕನೆಕ್ಷನ್ ಕಟ್ ಆಗಿರೋದ್ರಿಂದ ಇವನಿಗೆ ಗೊತ್ತಾಗುತ್ತೆ ಬ್ರಾಡ್ ಡೆಡ್ ಅಂತ. ಸೊ ಇವನು ಹೇಳ್ತಾನೆ, ಎದ್ದು ಸೀದಾ ಒಂದು ಗೆಳೆಯರ ಮನೆ ಹತ್ರ ಬರ್ತಾನೆ. 4 ಜನ ಗೆಳೆಯರು ಇರ್ತಾರೆ ಗೈಸ್, ಅವರು ಇವನನ್ನ ಕೊಂದವರು. ಸೊ ಅವ್ರಿಗೆ ಬಂದು ಇವನು ಹೊಡೆಯೋಕೆ ಟ್ರೈ ಮಾಡ್ತಾನೆ. ಬಟ್ ಅವ್ರ ಮನೆಯಲ್ಲಿ ಮೊದಲೇ ಹೋಮ ಹವನಗಳನ್ನೆಲ್ಲ ಮಾಡ್ತಾ ಇರೋದ್ರಿಂದ ಇವನು ಒಳಗಡೆ ಹೋಗೋಕ್ಕಾಗೋದಿಲ್ಲ. ಆ್ಯಂಡ್ ಅಲ್ಲಿ ಪೂಜೆ ಮಾಡ್ತಿರ್ತಕ್ಕಂಥ ಒಂದು ವ್ಯಕ್ತಿಗಳಿರ್ತಾರಲ್ಲ, ಅವರು ಆ ಒಂದು ಗೆಳೆಯರ ಕೈಗೆ ದಾರವನ್ನು ಕಟ್ತಾರೆ, ಕಂಕಣ ಟೈಪ್ ಏನೇನೋ ಕಟ್ತಾರೆ, ಕರಿದಾರವನ್ನು ಕಟ್ಟಿದಾಗ ಅದು ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ. ಹೀಗೆ ಇನ್ನು ಒಂದು ಇವರು ಹೇಳಿದ್ರಲ್ಲ ಆಜ, ಅದು ಒಂದು ದೇವದೂತ, ಅದು ಹೇಳ್ತಾ ಇತ್ತು. ಅದು ಅಂದರೆ ಆತ್ಮಗಳಿಗೆ ಗೈಡೆನ್ಸ್ ಮಾಡ್ತಾ ಇರುತ್ತೆ, ಅಂದರೆ ಹೇಗೆ 4 ಯೋನಿಗಳನ್ನು ಪಾರು ಮಾಡಬೇಕು ಅಂತ. ಸೊ ಇವರು ಆ ಒಂದು ಆತ್ಮದ ಮಾತನ್ನು ಕೇಳಿಕೊಂಡು, ಆ ಒಂದು ಅಜ್ಜನ ಮಾತನ್ನು ಕೇಳಿಕೊಂಡು ಸಮುದ್ರದ ಹತ್ರ ಹೋಗ್ತಾರೆ ಇವರು. ಆ್ಯಂಡ್ ಇಲ್ಲಿ ಕೈಲಾಶ್ ಕೇಳ್ತಾರೆ, ಆ ಸಮುದ್ರ ಎಲ್ಲಿ ಬರುತ್ತೆ ಅಂತ ಅಂದಾಗ ಆ ಒಂದು ವ್ಯಕ್ತಿ ಅಂತಾನೆ, ಅಂದರೆ ಏನು ಆತ್ಮ ಇದೆಲ್ಲ ಸತ್ತಿರೋದು, ಅದು ಬೈ ದ ಬೈ ಅದ್ರ ಹೆಸರು ಗೈಸ್ ಹೇಳೋದು ಮರ್ತೇ ಬಿಟ್ಟಿದ್ದೀನಿ. ಆ ಒಂದು ಸತ್ತ ವ್ಯಕ್ತಿ ಹೆಸರು ಏನಂದರೆ ಶಂಕರ್ ಅಂತ. ಸೊ ಏನು ಈ ಪವಿತ್ರ ದೇಹದಲ್ಲಿ ಸೇರ್ಕೊಂಡಿದೆಯಲ್ಲ ಅದರ ಹೆಸರು ಶಂಕರ್ ಅಂತ. ಸೊ ಹೀಗೆ ಕೈಲಾಶ್ ಆ ಶಂಕರ್ಗೆ ಕೇಳಿದಾಗ ಶಂಕರ್ ಅಂತಾನೆ, ಇಲ್ಲ ಅದು ಜೀವಂತ ಇರೋ ವ್ಯಕ್ತಿಗಳಿಗೆ ಆ ಸಮುದ್ರ ಕಾಣೋದಿಲ್ಲ, ನಾವು ಅಲ್ಲಿ ಹೋಗಿ ರೇಸ್ ಮಾಡಬೇಕು. ನಾನು ರೇಸ್ ಎಲ್ಲ ಮಾಡ್ತಾ ಇದ್ದೆ, ಬಟ್ ಗೆಲ್ತಾ ಇರಲಿಲ್ಲ, ಫಸ್ಟ್ ಬರ್ತಾ ಇರಲಿಲ್ಲ. ಸುಮಾರು ದಿನಗಳ ನಂತರ ಸ್ವಲ್ಪ ಹಳೆ ಆಗ್ತೀವಲ್ಲ ಆತ್ಮಗಳು, ಅವಾಗ ನಾನು ಏನಂದರೆ ಪ್ರಥಮವಾಗಿ ಬಂದೆ. ಅದಕ್ಕಿಂತ ಮೊದಲು ಬೇರೆ ಆತ್ಮಗಳು ನನ್ನನ್ನು ಹೊಡಿತಾ ಇದ್ವು. ಸೊ ನಾನು 1ನೇ ಯೋನಿಯಿಂದ 2ನೇ ಯೋನಿಗೆ ದಾಟಿದ್ದೆ. ಹೀಗೆ ನಾನು 2ನೇ ಯೋನಿಯಲ್ಲಿ ಕಾಡು ಮೇಡು ಸ್ಮಶಾನ ಅಂತ ಎಲ್ಲ ಸುತ್ತಾಡ್ತಿರ್ಬೇಕಾದ್ರೆ ಒಬ್ಬ ಅಘೋರಿ ತಾಂತ್ರಿಕ ನನ್ನನ್ನು ತನ್ನ ಒಂದು ಕೆಟ್ಟ ಸಿದ್ಧಿಗಳ ಮುಖಾಂತರ ಸಿದ್ಧಿಸ್ಕೊಂಡ್ಬಿಟ್ಟ, ಅಂದರೆ ವಶಪಡಿಸ್ಕೊಂಡ್ಬಿಟ್ಟ. ಆ್ಯಂಡ್ ಅವನ ಎಲ್ಲ ಒಂದು ಕೆಟ್ಟ ಕೆಲಸಗಳನ್ನು ನನ್ನಿಂದಾನೇ ಮಾಡಿಸ್ತಾ ಇದ್ದ. ಫಾರ್ ಎಕ್ಸಾಂಪಲ್, ಯಾರನ್ನಾದರೂ ಸಾಯಿಸೋದು, ಎಲ್ಲಿಂದಾದರೂ ದುಡ್ಡು ಲಪ್ಟಾಯಿಸೋದು, ಈ ಥರ ಎಲ್ಲ ಮಾಡಿಸೋಕೆ ಸ್ಟಾರ್ಟ್ ಮಾಡಿದ. ನಾನು ಒಂದು ದಿನ ಅವನಿಗೆ ಕೇಳ್ಕೊಂಡೆ, ಪ್ಲೀಸ್ ನನ್ನಿಂದ ಇಂಥ ಕೆಲಸಗಳನ್ನು ಮಾಡೋಕೆ ಆಗೋದಿಲ್ಲ, ಆ್ಯಂಡ್ ನೀನು ಸಹ ಮಾಡ್ಸೋಕೆ ಹೋಗಬೇಡ, ಇದರಿಂದ ನನಗೆ ಮುಕ್ತಿ ಸಿಗ್ತಾ ಇಲ್ಲ ಅಂತ ನಾನು ಎಲ್ಲ ಕೇಳ್ಕೊಂಡೆ. ಬಟ್ ಅವನು ನನ್ನ ಮಾತನ್ನು ಕೇಳದೆ ಅವನು ನನಗೆ ಹೇಳ್ತಾ ಇದ್ದ, ನೋಡು ನೀನು ನನ್ನ ಕೆಲಸಗಳನ್ನು ಮಾಡಿದರೆ ನಾನು ನಿನಗೇನು ಸಾಯಿಸಿದ್ರಲ್ಲ ನಿನ್ನ ಗೆಳೆಯರು, ಅವರಿಂದ ನಾನು ನಿನಗೆ ರಿವೆಂಜ್ ತಗೊಳ್ಳಲು ಸಹಾಯ ಮಾಡ್ತೀನಿ ಅಂತ ಆ ತಾಂತ್ರಿಕ ನನ್ನಿಂದ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬಂದ. ಇಲ್ಲಿಯವರೆಗೂ ಏನಾಯ್ತಂದರೆ ನಾನು ಮಾಡ್ಕೊತಾ ಬಂದೆ. ಆ್ಯಂಡ್ ಒಂದು ದಿನ ಸಡನ್ಲಿ ಆ ಒಂದು ಅಘೋರಿ ಸತ್ತೋದ್ಮೇಲೆ ಅವನ ಶಿಷ್ಯ ನನ್ನನ್ನು ವಶಪಡಿಸಿಕೊಂಡು ಈ ಒಂದು ಹೆಣ್ಮಗಳ ಮೇಲೆ, ಅಂದರೆ ಈ ಒಂದು ಪವಿತ್ರಳ ಮೇಲೆ ಬಿಟ್ಟುಬಿಟ್ಟ. ಆ್ಯಂಡ್ ಅವಳನ್ನು ನಾನು ಸಾಯಿಸಬೇಕಂತೆ. ಹೀಗಾಗಿ ನಾನು ಈಕೆ ಹಿಂದೆ ಬಿದ್ದಿದ್ದೀನಿ, ನಂದು ಸಹ ಒಂದು ತೊಂದರೆನೇ ಇದೆ ಅಂತ ಈ ಒಂದು ಶಂಕರ್ ಅನ್ನೋನು ಹೇಳ್ತಾನೆ. ಆತ್ಮ ಇದನ್ನಲ್ಲ ದೆವ್ವ, ಅವನು ಹೇಳ್ತಾನೆ. ಹೇಳಿದಾಗ ಇಲ್ಲಿ ನನ್ನ ಕ್ಯಾರೆಕ್ಟರ್ ಮರ್ತು ಹೋದೆ ಗೈಸ್, ನಮ್ಮದು ಮೇನ್ ಕ್ಯಾರೆಕ್ಟರ್ ಏನಂತ. ಯಾರಪ್ಪ ನಮ್ಮ ಮೇನ್ ಕ್ಯಾರೆಕ್ಟರ್? ವೇಟ್ ಗೈಸ್, ಹೇಳ್ತೀನಿ, ಕಾಮೆಂಟ್ನಲ್ಲಿ ಹೇಳಿ ನೀವೇ. ಸೊ ನಮ್ಮ ಕ್ಯಾರೆಕ್ಟರ್ ಕೈಲಾಶ್ ಅಲ್ವಾ ಗೈಸ್? ಕೈಲಾಶ್ ಹತ್ರ ಇವನ್ನೆಲ್ಲ ಹೇಳ್ಕೊಂಡಾಗ ಕೈಲಾಶ್ಗೆ ತುಂಬ ಬೇಜಾರು ಅನಿಸುತ್ತೆ, ಏನಿದು ಅಂತ. ಸೊ ಅವನು ಇವನಿಗೆ ಕೆಲವೊಂದು ಸಹಾನುಭೂತಿಗಳನ್ನು ಕೊಟ್ಟು ಅವನು ಹೇಳ್ತಾನೆ, ಪ್ಲೀಸ್ ಇವಳನ್ನು ಬಿಟ್ಟುಬಿಡು, ಆದರೆ ನಿನಗೂ ಮುಕ್ತಿ ಸಿಗುತ್ತೆ. ಆ್ಯಂಡ್ ನಾವು ಎಲ್ಲ ಟ್ರೈ ಮಾಡ್ತೀವಿ ನಿನಗೆ ಮುಕ್ತಿ ಕೊಡಿಸೋಕೆ ಅಂತ. ಅವನದು ಬಾಂಡ್ ಅವತ್ತಿನಿಂದ ಫುಲ್ ಗೈಸ್ ಕೂಡ್ಕೊಂಡ್ಬಿಡುತ್ತೆ. ಒಂದಾಗಿ ಇವರು ಮಾತಾಡೋಕೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಬೆಳಗ್ಗೆ ಎಲ್ಲ ಪವಿತ್ರ ಆಗಿ ಅವಳು ಅಡ್ಡಾಡ್ತಿರ್ತಾಳೆ ಇವನ ಜೊತೆ, ಗುಡಿಗೆಲ್ಲ ಹೋಗೋದು, ಟೆಂಪಲೆಲ್ಲ ನಮಸ್ಕಾರ ಮಾಡ್ಬರೋದೆಲ್ಲ ಆಗ್ತಾ ಇರುತ್ತೆ. ಆ್ಯಂಡ್ ನೈಟ್ ಆದರೆ ಈ ಒಂದು ಶಂಕರ್ ಇವಳಲ್ಲಿ ಸೇರಿಕೊಂಡು ಇವನ ಜೊತೆ ಅವನು ತನ್ನ ಒಂದು ಮಾತುಗಳನ್ನು ಹಂಚ್ಕೋತಿರ್ತಾನೆ, ಇಮೋಷನ್ಸ್ನೆಲ್ಲ. ಸೊ ಹೀಗೆ ಇವರಲ್ಲಿ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಬೀಳುತ್ತೆ. ಆ್ಯಂಡ್ ಈ ಒಂದು ನಮ್ಮ ಮೇನ್ ಕ್ಯಾರೆಕ್ಟರ್ ಇದ್ದಾರಲ್ಲ ಕೈಲಾಶ್, ಅವ್ರು ಹೇಳ್ತಾರೆ ಬಿಟ್ಟು ಅಂತ. ಆವಾಗ ಈ ಒಂದು ಶಂಕರ್ ಘೋಸ್ಟ್ ಇದೆಯಲ್ಲ ಅದು ಹೇಳುತ್ತೆ, ಓಕೆ ನಾನೇನೋ ಬಿಟ್ಬಿಡ್ತೀನಿ, ಬಟ್ ನಾನು ಬಿಟ್ಟು ಹೋದರೆ ನನ್ನ ನಂತರ ಬೇರೆ ಆತ್ಮಗಳು ಇವಳಲ್ಲಿ ಸೇರ್ಕೊಂಡ್ಬಿಡ್ತವೆ, ಅಷ್ಟು ಪವರ್ಫುಲ್ ಇದ್ದಾನೆ ಆ ಒಂದು ಅಘೋರಿಯ ಶಿಷ್ಯ ಅಂತ ಹೇಳುತ್ತೆ.
ಸೊ ಹೀಗೆ ಇವನು ಬಿಟ್ಟು ಹೋಗಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಒಂದು ದಿನ ಏನಾಗುತ್ತೆ ಅಂದರೆ ಈತ ಕಡೆ ಆ ಗೋರಿಯ ಶಿಷ್ಯ ಇದಾನಲ್ಲ ಅವ್ನು ಥಿಂಕ್ ಮಾಡ್ತಾನೆ, ಏನಿದು ಈ ಹುಡುಗಿ ಸಾಯ್ತಾನೆ ಇಲ್ವಲ್ಲ, ಆ ಆತ್ಮ ಏನು ಮಾಡ್ತಾ ಇದೆ, ಅದು ಏನು ವರ್ಕೆ ಮಾಡ್ತಾ ಇಲ್ಲ ಅನಿಸುತ್ತೆ ಅಂತ ಅವನು ಬೇರೆ ಬೇರೆ ಆತ್ಮಗಳನ್ನು ಈ ಒಂದು ಹುಡುಗಿಯ ದೇಹದಲ್ಲಿ ಬಿಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅವು ಬರಲು ಸ್ಟಾರ್ಟ್ ಮಾಡ್ತವೆ, ಬಂದು ಈಕೆಗೆ ಚಿತ್ರಹಿಂಸೆಯನ್ನೆಲ್ಲ ಕೊಡ್ತಿರ್ತವೆ. ಆ್ಯಂಡ್ ಶಂಕರ್ ಸಹ ಒಂದು ದೊಡ್ಡ ಘೋಸ್ಟ್ ಆಗಿರ್ತಾನೆ ಇಲ್ಲಿವರೆಗೆ, ಅಂದರೆ ಈ ಒಂದು 4ನೇ ಯೋನಿಯಲ್ಲಿ ಇರ್ತಾನೆ ಇವನು ಈ ಒಂದು ಸಂದರ್ಭದಲ್ಲಿ. ಸೊ ಅವನು ಆಕೆಯನ್ನು ಪ್ರೊಟೆಕ್ಟ್ ಎಲ್ಲ ಮಾಡ್ತಾ ಇರ್ತಾನೆ, ಇವನ ಜೊತೆ ಫ್ರೆಂಡ್ಶಿಪ್ ಎಲ್ಲ ಬೆಳೀತಾ ಇರುತ್ತೆ. ಬಟ್ ಅವಾಗ ಸಡನ್ಲಿ ಇವನು ಕೇಳ್ತಾನೆ, ಯಾರು ನಮ್ಮ ಒಂದು ಕೈಲಾಶ್ ಕೇಳ್ತಾನೆ, ಇದಕ್ಕೆ ಏನು ಮಾಡೋದು, ಈ ಆತ್ಮಗಳು ಬರದೇ ಇರೋ ಹಾಗೆ ನೋಡ್ಕೊಳ್ಳೋಕ್ಕೆ ಅಂತ ಅಂದಾಗ ಶಂಕರ್ ಅಂತಾನೆ, ನೋಡು ಆ ಗೋರಿಯ ಶಿಷ್ಯ ಇದ್ದಾನಲ್ಲ ಅವನು ಇವಳು ನನ್ನ ಹೆಂಡತಿ ಅಂತ ಹೇಳಿ ಕಳಿಸ್ತಾ ಇದ್ದಾನೆ, ಅಂದರೆ ಇವಳೇನೋ ಆ ಒಂದು ಶಿಷ್ಯನ ಹೆಂಡತಿ ಅಂತೆ ಪವಿತ್ರ. ಸೊ ಹಾಗಾಗಿ ಆ ಆತ್ಮಗಳು ಇವಳನ್ನು ಕರ್ಕೊಂಡು ಹೋಗೋಕ್ಕೆ ಬರ್ತಾ ಇದ್ದಾವೆ ಅಂತ ಹೇಳ್ತಾನೆ. ಹೇಳಿದಾಗ ಇದಕ್ಕೆ ಸೊಲ್ಯೂಷನ್ ಏನು ಅಂದರೆ, ನೀನು ಆಕೆಗೆ ಒಂದು ಸಿಂಧೂರವನ್ನು ತಲೆಯಲ್ಲಿ ಇಟ್ಟುಬಿಡು, ಇದರಿಂದ ಅವುಗಳಿಗೆ ಅನಿಸುತ್ತೆ ಇವಳದು ಆಲ್ರೆಡಿ ಮ್ಯಾರೇಜ್ ಆಗಿದೆ, ಸೊ ಆ ಒಂದು ತಾಂತ್ರಿಕ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಆತ್ಮಗಳು ಇವಳಲ್ಲಿ ಬರೋದಿಲ್ಲ ಅಂತ ಹೇಳಿದಾಗ ಹೇಗೂ ಆ ಒಂದು ಅತ್ತಿಗೆಗೆ ಗೊತ್ತಿರುತ್ತೆ, ಅಂದರೆ ಈ ಒಂದು ಸಿಸ್ಟರ್ನ ಅಕ್ಕ ಗೊತ್ತಿರುತ್ತೆ. ಸೊ ಅವಳು ಓಕೆ ಅಂತಾಳೆ. ಹೀಗೆ ಇಲ್ಲಿ ಕೈಲಾಶ್ ಆಕೆಗೆ ಸಿಂಧೂರವನ್ನು ಇಡ್ತಾನೆ. ಇಡೋದ್ರಿಂದ ಆ ಆತ್ಮಗಳು ಏನಿರ್ತಾವಲ್ಲ ಬೇರೆ ಆತ್ಮಗಳು ಬರೋದೆಲ್ಲ ಬಂದ್ ಮಾಡ್ತವೆ. ಬಂದ್ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ದಿನ ಮತ್ತೆ ಇವಳು ರಿಕವರ್ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹೀಗೆ ಏನಂದರೆ ಆ ಟೈಮ್ನಲ್ಲಿ ಇವರು ಕೆಲವೊಂದು ಫೋಟೋಗಳನ್ನೆಲ್ಲ ಹೊಡ್ಕೊಂಡು ಇಟ್ಕೊಂಡಿರ್ತಾರೆ ಮೊಬೈಲ್ನಲ್ಲಿ. ಈಕೆ ಹತ್ರನೂ ಇರುತ್ತೆ, ಇವನ ಹತ್ರನೂ ಇರುತ್ತೆ, ಪವಿತ್ರ ಆ್ಯಂಡ್ ಕೈಲಾಶ್ ಇಬ್ಬರ ಹತ್ರ. ಹೀಗೆ ಮತ್ತೆ ದಿನಗಳು ಉರುಳ್ತವೆ, ಎಲ್ಲ ಸರಿ ಹೋಗ್ತಾ ಇರುತ್ತೆ. ಸರಿ ಹೋಗ್ತಾ ಇರಬೇಕಾದ್ರೆ ಮತ್ತೆ ಸಡನ್ ಟ್ರಬಲ್ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಹೆಚ್ಚಿಗೆ ಆತ್ಮಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ ಇವಳಲ್ಲಿ, ಮಲ್ಟಿಪಲ್ ಪೊಸಿಷನ್ಸ್ಗಳೆಲ್ಲ ಇರ್ತವೆ. ಸೊ ಆವಾಗ ಮತ್ತೆ ಇವನು ಶಂಕರ್ಗೆ ಕೇಳ್ತಾನೆ, ಇವಾಗ ಏನು ಮಾಡಬೇಕು, ಈ ಥರ ಎಲ್ಲ ಆಗ್ತಾ ಇದೆಯಲ್ಲ, ಇವಾಗೇನು ಪ್ರಾಬ್ಲಮ್ಸ್ ಬಂತು ಅಂತ ಅಂದಾಗ ಆ ಒಂದು ಶಿಷ್ಯ ಇದಾನಲ್ಲ ಇವುಗಳಿಗೆ ಮತ್ತೆ ಹೇಳಿ ಕಳಿಸ್ತಾ ಇದ್ದಾನೆ, ಹೀಗೆ ಹೀಗೆ ಇವಳು ನನ್ನ ಹೆಂಡ್ತಿನೇ ಮತ್ತು ಅವಳದು ಯಾವುದೇ ಥರ ಇದು ಆಗಿಲ್ಲ ಇನ್ನು ಅಂತ, ಅಂದರೆ ಫಸ್ಟ್ ನೈಟ್ ಎಲ್ಲ ಆಗಿಲ್ಲ ಅಂತ ಅಂದಾಗ ಆ ಆತ್ಮಗಳು ಇವಳಲ್ಲಿ ಬಂದು ಸೇರ್ಕೊಳ್ಳೋದು, ಇವಳಿಗೆ ಹಾರ್ಮ್ ಎಲ್ಲ ಮಾಡೋದೆಲ್ಲ ಮಾಡ್ತಾ ಇದ್ದಾವೆ. ಆ್ಯಂಡ್ ಆ ಅತ್ತಿಗೆಗೂ ಅದು ಗೊತ್ತಾಗುತ್ತೆ, ಅಂದರೆ ಬೆಳಗ್ಗೆ ನೋಡಿ ಗೈಸ್ ಬಟ್ಟೆ ತೊಳಿಬೇಕಾದ್ರೆ ರೆಡ್ ಕಲರ್ದು ಸ್ಪಾಟ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಸೊ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡೋ ಜರೂರತ್ ಇಲ್ಲ ಅನ್ಕೊತೀನಿ. ಸೊ ಹೀಗೆಲ್ಲ ಆಗ್ತಿರ್ಬೇಕಾದ್ರೆ ಆವಾಗ ಶಂಕರ್ ಅನ್ನೋ ಆತ್ಮ ಏನಿದೆಯಲ್ಲ ಅದು ಕೈಲಾಶ್ಗೆ ಹೇಳುತ್ತೆ, ಹೀಗೆ ಅವಳನ್ನು ನೀನು ಎಂಜಲು ಮಾಡಬೇಕು, ಅಂದರೆ ಇದರಿಂದ ಆ ಆತ್ಮಗಳು ಸೇರ್ಕೊಳ್ಳೋದಿಲ್ಲ ಇವ್ರ ದೇಹಕ್ಕೆ ಅಂತ ಅಂದಾಗ ಇವರು ಥಿಂಕ್ ಮಾಡ್ತಾರೆ, ಏಂಜಲ್ ಅಂದರೆ ಏನು ಅಂತ ಕೇಳ್ತಾರೆ. ಕೇಳಿದಾಗ ನೀನು ಇವಳ ಜೊತೆ ಫಸ್ಟ್ ನೈಟ್ನ ಮಾಡ್ಕೋಬೇಕು, ಇಲ್ಲಾಂದರೆ ಇವಳು ಸತ್ತು ಹೋಗ್ತಾಳೆ ಇನ್ನೊಂದು ಕೆಲವೇ ದಿನಗಳಲ್ಲಿ, ಅಂದರೆ ಅವಳದು ಕಂಡೀಷನ್ ಅಷ್ಟು ವರ್ಸ್ಟ್ ಇರುತ್ತಂತೆ ಗೈಸ್. ಸೊ ಆಯಿತು ಅಂತ ಏನು ಮಾಡಬೇಕು, ಎಷ್ಟೊತ್ತಿದ್ರು ತಂಗಿಯ ಜೀವವನ್ನು ಉಳಿಸ್ಬೇಕು ಅಂತ ಅತ್ತಿಗೆ ಓಕೆ ಕೊಡ್ತಾಳೆ ಪರ್ಮಿಷನ್. ಹೀಗೆ ಇಬ್ಬರದು ಫಸ್ಟ್ ನೈಟ್ ಸಹ ಆಗುತ್ತೆ ಗೈಸ್. ಆದ ತಕ್ಷಣ ಏನಂದರೆ ಈ ಆತ್ಮಗಳೆಲ್ಲ ಹೋಗ್ಬಿಡ್ತವೆ ಇಲ್ಲಿಂದ, ಆಕೆಯ ದೇಹಕ್ಕೆ ಇವು ಸೇರ್ಕೊಳ್ಳೋದಿಲ್ಲ. ಬಟ್ ಒಂದು ಕೆಟ್ಟ ಆತ್ಮ ಏನಂದರೆ ಈಕೆಯ ದೇಹದಲ್ಲಿನೇ ಇತ್ತು. ಅದು ಏನಂದರೆ ಈ ಶಂಕರ್ ಹೋಗ್ತಾನಲ್ಲ ಇವನಿಗೆ ಮುಕ್ತಿ ಸಿಕ್ಬಿಡುತ್ತೆ. ಈ ಆತ್ಮಕ್ಕೆ ಹೋದ್ಮೇಲೆ ಆ ಆತ್ಮ ಅದು ಅವಾಗವಾಗ ಬರ್ತಿತ್ತಂತೆ, ಆ ಹೆಣ್ಣು ಆತ್ಮ ಅದು ಯಾರಿಗೂ ಕಾಣಿಸ್ಕೋತಾ ಇರಲಿಲ್ಲ. ಅದರದ್ದು ಹೆಸರು ಏನಂದರೆ ಗೈಸ್ ದೃಷ್ಟಿ ಅನ್ನೋ ಒಂದು ದುಷ್ಟ ಆತ್ಮ ಈಕೆಯ ದೇಹದಲ್ಲಿನೇ ಇತ್ತು. ಸೊ ಆ ಆತ್ಮ ಏನು ಮಾಡುತ್ತೆ ಅಂದರೆ ಈ ದೇಹದಲ್ಲಿ ಇದ್ದಾಗ ಇವನೇನು ಸಿಂಧೂರ ಇಟ್ಟಿದ್ನಲ್ಲ ಆ ಟೈಮ್ನಲ್ಲಿ ರಾತ್ರಿ ಆ ಆತ್ಮ ಈ ಒಂದು ಪವಿತ್ರಾಳ ದೇಹದಲ್ಲಿ ಇತ್ತು. ಸೊ ಅಲ್ಲೇನಾಗಿದೆ ಅಂದರೆ ಆ ಆತ್ಮ ತಿಳ್ಕೊಂಬಿಟ್ಟಿದೆ ಇವನು ನನಗೆ ಸಿಂಧೂರ ಇಟ್ಟಿದ್ದಾನೆ. ಆ್ಯಂಡ್ ಅವಳು ಸತ್ತಿರ್ತಾಳಲ್ಲ ಆ ದೃಷ್ಟಿ ಅನ್ನೋ ಆತ್ಮ, ಅವಳಿಗೆ ಅನಿಸುತ್ತೆ ಓ ಇವನೇ ನನ್ನ ಗಂಡ ಅಂತ ತಿಳ್ಕೊಂಬಿಡ್ತಾಳೆ. ಅವಳು ಸತ್ತಾಗ ಆಕೆಗೆ ಮ್ಯಾರೇಜ್ ಎಲ್ಲ ಆಗಿರೋದಿಲ್ಲ. ಸೊ ಇವನನ್ನೇ ಅವಳು ಗಂಡ ಅಂತ ತಿಳ್ಕೊಂಬಿಡ್ತಾಳೆ. ಆ್ಯಂಡ್ ನೆಕ್ಸ್ಟ್ ಮತ್ತೆ ಫಸ್ಟ್ ನೈಟ್ ಆದಾಗ ಸಹ ಇವಳು ಆಕೆಯ ದೇಹದಲ್ಲಿನೇ ಇರ್ತಾಳೆ ಈ ಒಂದು ದೃಷ್ಟಿ ಅನ್ನೋ ಆತ್ಮ. ಸೊ ಹೀಗೆ ಇವಳು ಇವನನ್ನು ಗಂಡ ಅಂತ ತಿಳ್ಕೊಂಡು ಇವನ ಹಿಂದಿನೇ ಇರೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಹೀಗೆ ಕೆಲವೊಂದು ದಿನಗಳಾದಮೇಲೆ ಇವಾಗ ಕೈಲಾಶ್ಗೆ ಮ್ಯಾರೇಜ್ ಮಾಡುವ ಟೈಮ್ ಬರುತ್ತದೆ. ಸೊ ಇವೊಂದು ಒಂದು ಲವ್ ಸ್ಟೋರಿ ಇರುತ್ತೆ. 2 ವರ್ಷಗಳಿಂದ ಒಂದು ಹುಡುಗಿನ ಇವನು ಪ್ರೀತಿಸ್ತಿರ್ತಾನೆ. ಆ್ಯಂಡ್ ಮನೆಯಲ್ಲಿ ಎಲ್ಲರೂ ಸಹ ಒಪ್ಪಿಗೆನ ಕೊಟ್ಟಿರ್ತಾರೆ. ಇವಾಗ ಮದುವೆಯ ಸಮಯ ಬಂದ ತಕ್ಷಣ ಈ ದೃಷ್ಟಿಯನ್ನು ಕೆಟ್ಟ ಆತ್ಮ ಇದೆಯಲ್ಲ ಇದಕ್ಕೆ ಟ್ರಬಲ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇವಳು ಆ ಒಂದು ಅಗೋರಿ ಶಿಷ್ಯನ ಹತ್ರ ಹೋಗಿ ಹೇಳ್ಬಿಡ್ತಾಳೆ, ಹೀಗೀಗ ಆಗ್ತಾ ಇದೆ, ಅವಳು ಸಾಯಲಿಲ್ಲ, ಇವನು ಬದುಕ್ಬಿಟ್ಟ, ಏನು ಮಾಡೋದು ಇವಾಗ ಅಂದಾಗ ಆ ಒಂದು ತಾಂತ್ರಿಕ ಇದಾನಲ್ಲ ಶಿಷ್ಯ ಅವನಂತಾನೆ, ದೃಷ್ಟಿ ನೀನು ಹೋಗಿ ಆಕೆಯ ದೇಹದಲ್ಲಿ ಸೇರಿಕೊಂಡು ಆಕೆಯ ಫೋನ್ನಲ್ಲೇನು ಇದೆಯಲ್ಲ ಇಬ್ಬರು
ತಂದಿರೋ ಹಚ್ಚಿದೆಲ್ಲ ಫೋಟೋಗಳಿದಾವಲ್ಲ ಕೆಲವೊಂದು ಕೂತ್ಕೊಂಡು ಅಕ್ಕಪಕ್ಕ, ಆ ಫೋಟೋನ ಹುಡುಗಿ ಮನೆಗೆ ಆ್ಯಂಡ್ ಅತ್ತ ಕಡೆ ಇತ್ತ ಕಡೆ ಬಿಟ್ಬಿಡು ಅಂತ. ಸೊ ಹಾಗೆ ಆಗುತ್ತೆ, ಆ ಒಂದು ಆತ್ಮ ಹೋಗಿ ಸೇರಿಕೊಂಡು ಬಿಟ್ಬಿಡುತ್ತೆ. ಬಿಟ್ಟಾಗ ಏನಾಗುತ್ತೆ ಅಂದರೆ ಗೈಸ್, ಹುಡುಗಿ ಮನೆಯವರು ಆ್ಯಂಡ್ ಈ ಒಂದು ಗರ್ಲ್ ಫ್ರೆಂಡ್ ಏನಿದಾರಲ್ಲ ಇವರೆಲ್ಲ ಜಗಳ ತಕ್ಕೊಂಡು ಏನೇನೋ ಆಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಆಗಿ 2024ನಲ್ಲಿ ಮ್ಯಾರೇಜ್ ಆಗ್ತಾರಂತೆ ಇವರು. ಯಾರ ಜೊತೆ? ಈ ಒಂದು ಪವಿತ್ರ ಜೊತೆನೆ. ಸೊ ಆ ಒಂದು ದೃಷ್ಟಿ ಅನ್ನೋ ಆತ್ಮ ಈಕೆಯಲ್ಲಿನೇ ಇದೆಯಂತೆ ಆ್ಯಂಡ್ ಅದು ಆವಾಗವಾಗ ಕಾಣಿಸ್ಕೊಳ್ಳುತ್ತೆ ಅಂತೆ ಗೈಸ್. ಸೊ ಈ ಥರದ ಒಂದು ಸ್ಟೋರಿ ಇದು ಮೂಡ್ ಬಂದಿದೆ. ಇದು ಒಂದು ರಿಯಲ್ ಸ್ಟೋರಿ ಅಂತೆ ನನಗೊಬ್ರು ಹೇಳಿದ್ದಾರೆ. ಸೊ ಗೈಸ್, ಇದು ಅವ್ರದ್ದು ಒಂದು ವ್ಯೂ ಆಯಿತು. ನೀವೇನಂತೀರಿ ಅನ್ನೋದನ್ನು ಕಾಮೆಂಟ್ನಲ್ಲಿ ಹೇಳಿ ಆ್ಯಂಡ್ ನಾನು ಇವಾಗ ಒಂದು ಹೇಳ್ತೀನಿ ಕೇಳಿ ಗೈಸ್. ಏನಂದರೆ, ಯಾರಿಗಾದರೂ ಗೋರ್ಮೆಂಟ್ ನೌಕರಿ ಇದೆ ಅಂದರೆ ಸೊ ಅವರಿಗೆ ಹೆಣ್ಣುಗಳನ್ನು ಕೊಡೋಕೆ ಹಿಂದೆ ಮುಂದೆ ಓಡ್ತಾರೆ. ಯಾಕೆ ಇವರ ಅತ್ತಿಗೆ ಆ್ಯಂಡ್ ಆ ಒಂದು ಹುಡುಗಿ ಪವಿತ್ರ ಇಬ್ಬರು ಸೇರಿ ಪ್ಲ್ಯಾನ್ ಮಾಡಿದ್ದಾರೆ, ಇವನನ್ನು ಮದುವೆ ಆದರೆ ಗೋರ್ಮೆಂಟ್ ನೌಕರಸ್ಥ ಸಿಗುತ್ತಾನೆ ಅಂತ. ಇವರೇನೋ ಡಬಲ್ ಗೇಮ್ ಆಡಿದ್ದಾರೆ, ಬ್ಲ್ಯಾಕ್ ಮೇಲಿಂಗ್ ಎಲ್ಲ ಆಗಿದೆ ಅಂತ ನನಗೆ ಭಾಳ ಅನಿಸ್ತಾ ಇದೆ. ಸೊ ಕೈಲಾಶ್, ನಾನು ನಿಮಗೆ ಹೇಳ್ತಾ ಇರೋದು ಇಷ್ಟೇ. ನೋಡಿ, ನಿಮಗೆ ಅವರು ಬ್ಲ್ಯಾಕ್ ಮೇಲ್ ಮಾಡಿರೋ ಚಾನ್ಸಸ್ ಭಾಳ ಇರುತ್ತೆ, ಗೋಸ್ಟ್ ಏನೂ ಇರೋದಿಲ್ಲ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್.